ಮೀಟ್ ಮಾಡ್ಕೊಂಡು ನಮ್ಮ ಫಾದರ್ ಅವರು ಒಂದು 20 ವರ್ಷದಿಂದಲೇ ಜೇನು ಸಾಕಾಣಿಕೆ ಮಾಡ್ತಾ ಇದ್ರು. ನಾನು ಸಹ ಜೇನು ಸಾಕಾಣಿಕೆಯಲ್ಲಿ ಏನು ನಮ್ಮ ಫಾದರ್ ಮಾಡಿದೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ಪರ್ಪಸ್ ಆಗಿ ಲೆವೆಲಲ್ಲಿ ತೊಗೊಂಡು ಹೋಗ್ಬೇಕನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಇದೇ ಫೀಲ್ಡಲ್ಲಿ ಹೇಳಿದೆ. ನನಗೆ ಸ್ಟಡಿ ಜೊತೆಗೆ ಸಹ ನಾನು ಮಾರ್ಕೆಟಿಂಗ್ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀನಿ. ಯಾವ ರೀತಿ ಜೇನು ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಟ್ರೈನಿಂಗ್ಗಳು ಕರೀತಾರೆ, ಡೈಲಿ ಒಂದೊಂದು ಕ್ಲಾಸಸ್ ಕೊಡ್ತಾ ಇರ್ತಾರೆ ನಮಗೆ. ಎಲ್ಲಿ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ಸ್ಕೂಲ್ಸು ಕಾಲೇಜಸ್ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಮತ್ತು ಮಾರ್ಕೆಟಿಂಗ್ ಮಾಡೋದು, ಯಾವ ರೀತಿ ಸಾಕಾಣಿಕೆ ಮಾಡಬೇಕು. ಈಗ ನಮ್ಮದು ಇಲ್ಲಿಂದ 2 ಕಿಲೋಮೀಟ್ರ್ ತೋಟ, ಅಲ್ಲಿ ಜೇನು ಪೆಟ್ಟಿಗೆ ಇಟ್ಟಿದ್ದೀವಿ. ಅಲ್ಲಿ ಏನು ಮಾಡಿದ್ವಿ, ಒಂದು 5-6 ಪೆಟ್ಟಿಗೆಗಳು ಮಾತ್ರ ಇಟ್ಟಿದ್ದೀವಿ. ಯಾಕೆ ಅಲ್ಲಿ ಜಾಸ್ತಿ ಪೆಟ್ಟಿಗೆಗಳು ಇಡೋಕೆ ಆಗ್ತಿಲ್ಲಪ್ಪ ಅಂತ ಅಲ್ಲಿ ಕರಡಿ ಕಾಟ ಇದೆ. ಇದು ಸುತ್ತ ನೋಡೋ ಗುಡ್ಡ ಯಾವ ರೀತಿ ಇದೆ ಅಂತ, ಸರೌಂಡಿಂಗ್ ಎಲ್ಲ ಗುಡ್ಡ ಇರೋದ್ರಿಂದ ಅಲ್ಲಿ ಕರಡಿಗಳು ವಾಸವಾಗಿದೆ ನಮಗೆ. ಅಲ್ಲಿ ಏನು ಮಾಡ್ತೀವಿ, ಸಾಯಂಕಾಲ 7 ಗಂಟೆ 8 ಗಂಟೆಗೆ ಮಾಡ್ತಾವೆ, ನಮ್ಮ ಹೊಲ್ದಾಗ ಬಂದುಬಿಡ್ತಾವೆ. ಬಂದು ಇಲ್ಲಿರುವಂಥ ಬಾಕ್ಸ್ಗಳನ್ನ ಏನು ಮಾಡ್ತಾವೆ, ಕಿತ್ತು ಬಿಸಾಕಿ ತುಪ್ಪವನ್ನು ತಿಂತ ಹೋಗ್ತಾವೆ. ಜಾಸ್ತಿ ಅವೇನು ಮಾಡ್ತಾವೆ, ಅದಕ್ಕೆ ಇಷ್ಟವಾದ ಕರಡಿಗೆ ಇಷ್ಟವಾದ ಆಹಾರನೇ ಜೇನುತುಪ್ಪ. ನಾವು ಮನೆ ಹತ್ರ ಸಹ ಜೇನು ಸಾಕಾಣಿಕೆ ಮಾಡ್ಬೋದು.